ಮೀಸಲಾತಿ ವಿಚಾರ ಕುರಿತಂತೆ ಏನು ಹೇಳ್ತೀರಿ? ಅವರಿಗೆ ಅವಶ್ಯಕತೆ ಇದೆಯಾ? ಹಿಂಗೆ ಏನು ಕೊಡೋದು ಏನು? ಯಾಕಂದ್ರೆ ಒಂದು ಕಡೆ ಬೇಕು ಕೊಡ ಅಂತಾರೆ, ಇನ್ನೊಂದು ಕಡೆ ಬೇಡ ಅಂತಾರೆ. ಅದ್ರ ಇಲ್ಲ, ಈಗ ಅದು ಮೀಸಲಾತಿ ಕಾನೂನಿನಲ್ಲಿ ಅದಕ್ಕೆ ಎಲ್ಲೋ ಒಂದು ಕಡೆ ಅವಕಾಶ ಇಲ್ಲ. ಇವತ್ತು ಇಲ್ಲ ಅಂದರೂ ಕೂಡ ಹಿಂದೆ ಅವರೇ ಅಫಿಡೇಟಿವ್ ಕೊಟ್ಟಿದ್ದಾರೆ. ಇವತ್ತು ಅವರೇ ಸುಪ್ರೀಂ ಕೋರ್ಟಿಗೆ ಅಫಿಡೇಟಿವ್ ಕೊಟ್ಟಿದ್ದಾರೆ. ಇದನ್ನು ಇಲ್ಲ ಯಥಾಸ್ಥಿತಿಯಲ್ಲಿ ನಾವು ಮಾಡೋಕ್ಕೆ ಬರೋಲ್ಲ ಅನ್ನೋದು ಅವರೇ ಕೊಟ್ಟಿದ್ದಾರೆ. ಕೊಟ್ಟು ಈಗ ಟರ್ನ್ ಹೊಡೆಯೋದು, ಸುಮ್ಮನೆ ಎಲ್ಲ ಒಂದು ಕಡೆ ತೋರಿಸ್ಕೊಡೋದು, ಇದು ಎಲ್ಲ ಸರಿಯಲ್ಲ. ಸರ್, ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೇಳಿ ಈಗೇನು ಸೆಂಟ್ರಲ್ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂಥದ್ದು. ಎಲ್ಲೋ ಒಂದು ಕಡೆ ಏನು ಸಂವಿಧಾನಕ್ಕೆ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಸೆಂಟ್ರಲೈಸ್ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅನೇಕ ತಾಂತ್ರಿಕ ತೊಂದರೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಇವನ್ನ ಯಾವುದನ್ನೂ ಕೂಡ ಚರ್ಚೆ ಮಾಡಲಾರ್ದಂಗೆ ಇವರು ಒಂಥರ ಅವರು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನೋಂಥ ಹಠ ಹಿಡಿದು ಮಾಡ್ತಾಯಿದ್ದಾರೆ. ಇದು ಯಾವುದೂ ಕೂಡ ಆರೋಗ್ಯಕರವಾದಂಥ ಚರ್ಚೆ ಕೂಡ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಯಾವ ಮೆರಿಟ್ಸು ಡಿಮೆರಿಟ್ಸು ಇವೆಲ್ಲ ಕೂಡ ಒಂದು ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು. ಏನೇನು ಸಮಸ್ಯೆಗಳನ್ನು ಎದುರಿಸ್ಬೋದು, ಕಾನೂನು ತೊಡಕುಗಳೇನಾಗ್ತಾವೆ, ಇದನ್ನೆಲ್ಲ ಕೂಡ ಚರ್ಚೆ ಆಗದೆ ನಾವು ಮಾಡ್ತೀವಿ ಅನ್ನೋವಂಥದ್ದು ಸರಿಯಲ್ಲ. ರಾಜ್ಯ ಸರ್ಕಾರಗಳು ವಿಶ್ವಾಸ ತಗೊಳ್ತಾ ಇಲ್ಲ ಈ ನಿಟ್ಟಿನಲ್ಲಿ. 100% ಎಲ್ಲೂ ಯಾರು ಯಾವ ವಿಚಾರದಲ್ಲೂ ಕೂಡ ತಗೊಳ್ಳೋದಿಲ್ಲ. ಅವರು ಇಡೀ ಏನು ರಾಜ್ಯಗಳ ಒಂದು ಅಧಿಕಾರ ಐತಿ ಅದನ್ನೆಲ್ಲ ಕೂಡ ಸೆಂಟ್ರಲೈಸ್ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ವಿಚಾರ ಕುರಿತಂತೆ ಏನು ಹೇಳ್ತೀರಿ? ಅವರಿಗೆ ಅವಶ್ಯಕತೆ ಇದೆಯಾ? ಹಿಂಗೆ ಏನು ಕೊಡೋದು ಏನು? ಯಾಕಂದ್ರೆ ಒಂದು ಕಡೆ ಬೇಕು ಕೊಡ ಅಂತಾರೆ, ಇನ್ನೊಂದು ಕಡೆ ಬೇಡ ಅಂತಾರೆ. ಅದ್ರ ಇಲ್ಲ, ಈಗ ಅದು ಮೀಸಲಾತಿ ಕಾನೂನಿನಲ್ಲಿ ಅದಕ್ಕೆ ಎಲ್ಲೋ ಒಂದು ಕಡೆ ಅವಕಾಶ ಇಲ್ಲ. ಇವತ್ತು ಇಲ್ಲ ಅಂದರೂ ಕೂಡ ಹಿಂದೆ ಅವರೇ ಅಫಿಡೇಟಿವ್ ಕೊಟ್ಟಿದ್ದಾರೆ. ಇವತ್ತು ಅವರೇ ಸುಪ್ರೀಂ ಕೋರ್ಟಿಗೆ ಅಫಿಡೇಟಿವ್ ಕೊಟ್ಟಿದ್ದಾರೆ. ಇದನ್ನು ಇಲ್ಲ ಯಥಾಸ್ಥಿತಿಯಲ್ಲಿ ನಾವು ಮಾಡೋಕ್ಕೆ ಬರೋಲ್ಲ ಅನ್ನೋದು ಅವರೇ ಕೊಟ್ಟಿದ್ದಾರೆ. ಕೊಟ್ಟು ಈಗ ಟರ್ನ್ ಹೊಡೆಯೋದು, ಸುಮ್ಮನೆ ಎಲ್ಲ ಒಂದು ಕಡೆ ತೋರಿಸ್ಕೊಡೋದು, ಇದು ಎಲ್ಲ ಸರಿಯಲ್ಲ. ಸರ್, ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೇಳಿ ಈಗೇನು ಸೆಂಟ್ರಲ್ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂಥದ್ದು. ಎಲ್ಲೋ ಒಂದು ಕಡೆ ಏನು ಸಂವಿಧಾನಕ್ಕೆ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಸೆಂಟ್ರಲೈಸ್ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅನೇಕ ತಾಂತ್ರಿಕ ತೊಂದರೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಇವನ್ನ ಯಾವುದನ್ನೂ ಕೂಡ ಚರ್ಚೆ ಮಾಡಲಾರ್ದಂಗೆ ಇವರು ಒಂಥರ ಅವರು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನೋಂಥ ಹಠ ಹಿಡಿದು ಮಾಡ್ತಾಯಿದ್ದಾರೆ. ಇದು ಯಾವುದೂ ಕೂಡ ಆರೋಗ್ಯಕರವಾದಂಥ ಚರ್ಚೆ ಕೂಡ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಯಾವ ಮೆರಿಟ್ಸು ಡಿಮೆರಿಟ್ಸು ಇವೆಲ್ಲ ಕೂಡ ಒಂದು ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು. ಏನೇನು ಸಮಸ್ಯೆಗಳನ್ನು ಎದುರಿಸ್ಬೋದು, ಕಾನೂನು ತೊಡಕುಗಳೇನಾಗ್ತಾವೆ, ಇದನ್ನೆಲ್ಲ ಕೂಡ ಚರ್ಚೆ ಆಗದೆ ನಾವು ಮಾಡ್ತೀವಿ ಅನ್ನೋವಂಥದ್ದು ಸರಿಯಲ್ಲ. ರಾಜ್ಯ ಸರ್ಕಾರಗಳು ವಿಶ್ವಾಸ ತಗೊಳ್ತಾ ಇಲ್ಲ ಈ ನಿಟ್ಟಿನಲ್ಲಿ. 100% ಎಲ್ಲೂ ಯಾರು ಯಾವ ವಿಚಾರದಲ್ಲೂ ಕೂಡ ತಗೊಳ್ಳೋದಿಲ್ಲ. ಅವರು ಇಡೀ ಏನು ರಾಜ್ಯಗಳ ಒಂದು ಅಧಿಕಾರ ಐತಿ ಅದನ್ನೆಲ್ಲ ಕೂಡ ಸೆಂಟ್ರಲೈಸ್ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ.